ಸ್ನೇಹಿತರೆ, ಎಲ್ಲರೂ ಭಕ್ತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ್ ಅಂತ ಬರೆಯಿರಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹಿಂದೂ ಪರಂಪರೆಯಲ್ಲಿ ಮಹಾಶಿವರಾತ್ರಿ ಹಬ್ಬಕ್ಕೆ ತುಂಬಾ ವಿಶೇಷವಾದ ಮಹತ್ವ ಇದೆ. ಈ ಮಹಾ ಹಬ್ಬವನ್ನು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಆಚರಿಸಲಾಗುತ್ತದೆ. ಈ ದಿನವೇ ಭೂಮಿಯ ಮೇಲೆ ಭಗವಂತನಾದ ಶಿವನು ಪ್ರಕಾಶದ ರೂಪದಲ್ಲಿ ಪ್ರಕಟಗೊಂಡಿದ್ದರು. ಇದೇ ದಿನ ಭಗವಂತನಾದ ಶಿವನು ತಾಯಿ ಪಾರ್ವತಿ ದೇವಿಯೊಂದಿಗೆ ವಿವಾಹ ಕೂಡ ಆಗಿದ್ದರು. ಅಂದರೆ ಈ ದಿನ ನೀವೇನಾದರೂ ಚಿಕ್ಕ ಪುಟ್ಟ ಪೂಜೆ ಪಾಠಗಳನ್ನು ಮಾಡಿದ್ರೂ ಸರಿ, ನಂಬಿಕೆ ಇಡಿ, ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಿರಿ ಸಂಪತ್ತು, ಧನ ಸಂಪತ್ತು ಎಲ್ಲವೂ ಬರುತ್ತದೆ. ವರ್ಷವಿಡೀ ಜನರು ಹಲವಾರು ರೀತಿಯ ಉಪಾಯಗಳನ್ನು ಪ್ರಯೋಗಗಳನ್ನು ಮಾಡ್ತಾರೆ. ಆದರೆ ಇಲ್ಲಿ ಅವರು ತಮಗೆ ಗೊತ್ತಿದ್ದೋ ಗೊತ್ತಲಿದೆಯೋ ಕೆಲವು ಯಾವ ರೀತಿಯ ತಪ್ಪುಗಳನ್ನು ಮಾಡ್ತಾರಂದರೆ, ಪೂಜೆ ಮಾಡಿ ಪುಣ್ಯ ಗಳಿಸುವ ಬದಲಿಗೆ ಪಾಪವನ್ನು ಪಡೆದುಕೊಳ್ತಾರೆ, ಅಥವಾ ಇವರ ಪೂಜೆ ಪಾಠಗಳೇ ನಿಷ್ಫಲಗೊಳ್ಳುತ್ತವೆ. ಇದೇ ಒಂದು ಕಾರಣದಿಂದಾಗಿ ಶಿವನ ಪೂಜೆಯಲ್ಲಿ ನಾವು ಯಾವ ರೀತಿಯ ತಪ್ಪು ಕಾರ್ಯಗಳನ್ನು ಮಾಡಬಾರದು, ಇಲ್ಲಿ ಯಾವ ರೀತಿಯ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿಯ ತನಕ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ್ ಅಂತ ಬರೆದಿಲ್ಲ ಅಂದರೆ ಈಗಲೇ ಬರೆಯಿರಿ. ಹಾಗೆ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಸ್ನೇಹಿತರೆ, ಯಾವಾಗ ನೀವು ಭಗವಂತನಾದ ಶಿವನ ದೇವಾಲಯಕ್ಕೆ ಹೋಗ್ತೀರಾ, ಅಲ್ಲಿರುವಂಥ ಶಿವಲಿಂಗಕ್ಕೆ ಖಂಡಿತವಾಗಿ ನೀವು ಜಲವನ್ನು ಅರ್ಪಿಸಿರಿ. ಎಲ್ಲಿ ಜಲಧಾರಿ ಇರುತ್ತದೆಯೋ, ಅಂದರೆ ಎಲ್ಲಿ ವೇಗವಾಗಿ ನೀರು ಹರಿಯುತ್ತಿರುತ್ತದೆಯೋ ಅದನ್ನು ನೀವು ದಾಟಬಾರದು. ಇದನ್ನು ದಾಟಿದರೆ ದೋಷಗಳು ಕೂಡ ಅಂಟಬಹುದು, ನಿಮ್ಮ ಆರೋಗ್ಯಕ್ಕೂ ಕೂಡ ಅದು ಒಳ್ಳೆಯದಲ್ಲ. ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ, ಈ ದಿನ ಶಿವನಿಗೆ ಪೂರ್ತಿಯಾಗಿ ಪರಿಕ್ರಮಣ ಮಾಡೋದಿಲ್ಲ. ಹಾಗಾಗಿ ಅರ್ಧ ಪರಿಕ್ರಮಣವನ್ನು ನೀವು ಮಾಡಬೇಕು. ಮರೆತರೂ ಸಹ ಶಿವನ ಪೂಜೆಯಲ್ಲಿ ನೀವು ತುಳಸಿ ದಳಗಳನ್ನು ಅರ್ಪಿಸಬಾರದು. ಕೆಲವರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಶಿವನಿಗೆ ಕುಂಕುಮ ಅಥವಾ ಸಿಂಧೂರವನ್ನು ಅರ್ಪಿಸ್ತಾರೆ. ಅರಿಶಿನ ಕುಂಕುಮಗಳು ಸ್ತ್ರೀ ಶೋಭೆಯ ವಸ್ತುಗಳಾಗಿರುತ್ತವೆ. ಶಿವನು ವೈರಾಗಿ ಆಗಿರ್ತಾರೆ, ಹಾಗಾಗಿ ಇವುಗಳನ್ನು ಅವರಿಗೆ ಅರ್ಪಿಸಬಾರದು. ಯಾವಾಗ ಇಲ್ಲಿ ನಾವು ಪೂಜೆ ಪಾಠಗಳನ್ನು ಮಾಡಲು ಮುಂದೆ ಹೋಗ್ತೀವೋ ಆಗ ಭಕ್ತಿ ಎಂಬ ಸಾಗರದಲ್ಲಿ ನಾವೆಲ್ಲರೂ ಆಳವಾಗಿ ಮುಳುಗಿರ್ತೀವಿ. ಇಂಥ ಸಮಯದಲ್ಲಿ ನಮ್ಮಿಂದ ಕೆಲವು ತಪ್ಪುಗಳು ನಡೆಯಬಹುದು. ಹಾಗಾಗಿ ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಶಿವನ ಪೂಜೆಯನ್ನು ನೀವು ಮಾಡೋದಾದರೆ ಬಿಳಿ ಬಣ್ಣದ ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿಕೊಂಡು ಮಾಡಬಹುದು. ಯಾವಾಗ ಶಿವಲಿಂಗಕ್ಕೆ ನೀವು ಜಲವನ್ನು ಅರ್ಪಿಸಲು ಹೋಗಿರ್ತೀರೋ, ಸಾಧ್ಯವಾದರೆ ನೀರಿನ ಜೊತೆಗೆ ಶಿವಲಿಂಗದ ಮೇಲೆ ಹಾಲು, ತುಪ್ಪ, ಮೊಸರು ಮತ್ತು ಸಕ್ಕರೆಯನ್ನು ಸಹ ಅರ್ಪಿಸಬಹುದು. ಆದರೆ ಶಿವಲಿಂಗದ ಮೇಲೆ ಪ್ರಸಾದವನ್ನು ಅರ್ಪಿಸಬಾರದು. ಒಂದು ವೇಳೆ ಶಿವನಿಗೆ ಪ್ರಸಾದವನ್ನು ಅರ್ಪಿಸಬೇಕಂದ್ರೆ ಕೆಳಗಿರುವಂಥ ಯಾವುದಾದ್ರೂ ವಸ್ತುವಿನ ಮೇಲೆ ಪ್ರಸಾದವನ್ನು ಇಟ್ಟು ಶಿವನಿಗೆ ನೈವೇದ್ಯವನ್ನು ತೋರಿಸಬೇಕು. ಯಾಕಂದರೆ ಶಿವಲಿಂಗದ ಮೇಲೆ ಅರ್ಪಿಸಿದಂಥ ಪ್ರಸಾದವನ್ನು ಯಾರಿಗೂ ಸಹ ಸೇವಿಸಲು ಸಾಧ್ಯವಾಗೋದಿಲ್ಲ. ಇಲ್ಲಿ ಶಿವಲಿಂಗದ ಬಳಿ ಇರುವಂಥ ಚರಣಾಮೃತವನ್ನು ನಾವು ಸೇವಿಸಬಹುದಾಗಿದೆ. ಮಹಾಶಿವರಾತ್ರಿಯ ಹಬ್ಬದ ದಿನ ಒಂದು ವೇಳೆ ರಾತ್ರಿ ಏನಾದರೂ ನೀವು ಪೂಜೆ ಪಾಠಗಳನ್ನು ಮಾಡೋದಾದರೆ, ಒಂದು ವೇಳೆ ಪ್ರದೋಷ ಕಾಲದಲ್ಲಿ ಅವುಗಳನ್ನು ಮಾಡ್ತಾ ಇದ್ರೆ ಇವುಗಳ ಹೆಚ್ಚಿನ ಫಲ ನಿಮಗೆ ಸಿಗುತ್ತದೆ. ರಾತ್ರಿ ನೀವು ಜಾಗರಣೆಯನ್ನು ಮಾಡಿದ್ರೂ ಒಳ್ಳೆಯದು. ಸ್ನೇಹಿತರೆ, ಇಲ್ಲಿ ಕೆಲವು ಹೂಗಳನ್ನು ಮರೆತರೂ ಸಹ ನೀವು ಶಿವನಿಗೆ ಅರ್ಪಿಸಬಾರದು. ಯಾವಾಗ ನೀವು ಶಿವಪೂಜೆಗಾಗಿ ಹೋಗಿರ್ತೀರೋ ಅಥವಾ ಮಹಾಶಿವರಾತ್ರಿಯ ದಿನ ಭಗವಂತನಾದ ಶಿವನ ಜೊತೆಗೆ ನೀವು ತಾಯಿ ಪಾರ್ವತಿ ದೇವಿಯ ಪೂಜೆಯನ್ನು ಸಹ ಮಾಡಬೇಕು. ಆಗ ಮಾತ್ರ ನಿಮಗೆ ಇಬ್ಬರ ಆಶೀರ್ವಾದ ಸಮಾನ ರೂಪದಲ್ಲಿ ಸಿಗುತ್ತದೆ. ಒಂದು ವೇಳೆ ನೀವೇನಾದರೂ ಬಿಲ್ವಪತ್ರೆ ಎಲೆಯನ್ನು ಶಿವಲಿಂಗಕ್ಕೆ ಅರ್ಪಿಸಲಿಲ್ಲ ಅಂದರೆ ನಿಮ್ಮ ಪೂಜೆ ಅಪೂರ್ಣವಾಗಬಹುದು. ಒಂದು ವೇಳೆ ನಿಮ್ಮ ಬಳಿ ಶ್ರೀಗಂಧದ ಕಟ್ಟಿಗೆ ಇದ್ದರೆ, ಪೌಡರ್ ಇದ್ದರೆ ಅದನ್ನು ಪೇಸ್ಟ್ ರೀತಿ ಮಾಡಿ ಅದರಿಂದ ಬಿಲ್ವಪತ್ರೆ ಎಲೆಗಳ ಮೇಲೆ ಓಂ ಅಂತ ಬರೆದು, ರಾಮ ಅಂತ ಬರೆದು ಶಿವನಿಗೆ ನೀವು ಅದನ್ನು ಅರ್ಪಿಸಿರಿ. ಇಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡುತ್ತಾ ಶಿವನಿಗೆ ಬಿಲ್ವಪತ್ರೆಗಳನ್ನು ಅರ್ಪಿಸಬೇಕು. ಶಿವಲಿಂಗದ ಪೂಜೆಯಲ್ಲಿ ತಪ್ಪದೇ ಅಕ್ಷತೆಗಳನ್ನು ಅರ್ಪಿಸಿರಿ. ಆದರೆ ಈ ಅಕ್ಷತೆಗಳು ತುಂಡಾಗಿರಬಾರ್ದು. ಅಕ್ಷತೆಗಳನ್ನು ಅರ್ಪಿಸಿದ್ರೆ ಜೀವನದಲ್ಲಿ ಸರಿ ಸಂಪತ್ತಿನ ಕೊರತೆ ಆಗೋದಿಲ್ಲ. ಮಹಾಶಿವರಾತ್ರಿಯ ಪೂಜೆಯಲ್ಲಿ ಯಾವ ರೀತಿಯ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವ ರೀತಿಯ ಕೆಲಸಗಳನ್ನು ಮಾಡಬಾರದಂತ ತಿಳಿದುಕೊಳ್ಳೋಣ ಬನ್ನಿ. ಮಹಾಶಿವರಾತ್ರಿಯ ದಿನ ನೀವು ಸೂರ್ಯ ಉದಯಿಸುವ ಮುನ್ನ ಎದ್ದೇಳೋದು ಒಳ್ಳೆಯದಾಗಿದೆ. ಮರೆತರೂ ಈ ದಿನ ನೀವು ಕಪ್ಪು ಬಣ್ಣದ ಅಥವಾ ಕಟ್ಟಿಗೆ ಬಣ್ಣದ ವಸ್ತ್ರಗಳನ್ನು ಧರಿಸಬಾರದು. ಈ ದಿನ ಶಿವಲಿಂಗದ ಮೇಲೆ ನೀವು ತಿನ್ನುವಂಥ ವಸ್ತುಗಳನ್ನು ಇಡಬಾರದು. ಒಂದು ವೇಳೆ ಮರೆತು ನೀವು ಅವುಗಳನ್ನು ಅರ್ಪಿಸಿದ್ರೆ ಅವುಗಳನ್ನು ಹಾಗೆಯೇ ತಿನ್ನಬೇಡಿ. ಶಿವಲಿಂಗದ ಮೇಲೆ
ಲೋಟದ ಸಹಾಯದಿಂದ ನೀವು ಜಲವನ್ನು ಅರ್ಪಿಸಬೇಕು. ಯಾವುದೇ ಕಾರಣಕ್ಕೂ ಶಂಖದಿಂದ ಶಿವಲಿಂಗದ ಮೇಲೆ ಜಲವನ್ನು ಅರ್ಪಿಸಬಾರದು. ಯಾಕಂದರೆ ಶಂಖಚೂಡ ಎಂಬ ಹೆಸರಿನ ರಾಕ್ಷಸನನ್ನು ಶಿವನೇ ವಧೆ ಮಾಡಿದ್ದಾರೆ. ಹಾಗಾಗಿ ಶಂಖದಿಂದ ಶಿವಲಿಂಗದ ಮೇಲೆ ಜಲವನ್ನು ಅರ್ಪಿಸಬೇಡಿ. ಇಲ್ಲವಾದರೆ ಶಿವನ ಸಿಟ್ಟಿಗೆ ನೀವು ಕಾರಣ ಆಗ್ತೀರಾ. ನಂತರ ಅವರು ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ಲ. ಶಿವನ ಪೂಜೆಯಲ್ಲಿ ಯಾವುದೇ ಕಾರಣಕ್ಕೂ ತುಳಸಿ ದಳಗಳ ಬಳಕೆಯನ್ನು ಮಾಡಬೇಡಿ. ಮರೆತರೂ ಸಹ ಶಿವನ ಪೂಜೆಯಲ್ಲಿ ಸಂಪಿಗೆಯಾಗಲಿ ಕೇದಗಿ ಹೂಗಳನ್ನು ಅರ್ಪಿಸಬಾರದು. ಶಿವನ ಪೂಜೆಯಲ್ಲಿ ಅರಿಶಿನ ಕುಂಕುಮ ಅಥವಾ ಸಿಂಧೂರದ ಬಳಕೆಯನ್ನು ಮಾಡಬಾರದು. ಯಾಕಂದರೆ ಶಿವನು ವೈರಾಗಿಯಾಗಿದ್ದಾರೆ. ಈ ದಿನ ಮರೆತರು ಮನೆಯಲ್ಲಿ ಜಗಳವಾಡೋದು, ಬೇರೆಯವರಿಗೆ ಕೆಟ್ಟ ಪದಗಳಿಂದ ಬೈಯೋದಾಗಲಿ, ಮಹಿಳೆಯರಿಗೆ ಅವಮಾನ ಮಾಡೋದನ್ನು ಮಾಡಬಾರದು. ಸಾಧ್ಯವಾದರೆ ವ್ರತವನ್ನು ಮಾಡಿ ಮನೆಯಲ್ಲಿ ಸಾತ್ವಿಕ ಭೋಜನವನ್ನು ತಯಾರಿಸಿ ಸೇವಿಸಿರಿ. ಈ ದಿನ ಸಾರಾಯಿ, ಮಾಂಸ, ಮದ್ಯಪಾನ ಆಗಲಿ, ಈರುಳ್ಳಿ ಬೆಳ್ಳುಳ್ಳಿಯ ಪ್ರಯೋಗಗಳನ್ನು ಮಾಡಬಾರದು. ಸಾಧ್ಯವಾದರೆ ಈ ದಿನ ನೀವು ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡ್ತಾ ಇರಿ. ಈ ದಿನ ನೀವು ಎಷ್ಟು ಶಿವನ ಮಂತ್ರಗಳನ್ನು ಜಪ ಮಾಡ್ತೀರೋ, ಎಷ್ಟು ಆ ಶಿವನಿಗೆ ಹತ್ತಿರವಾಗಿರ್ತೀರೋ ಅಷ್ಟೇ ಬೇಗನೆ ನಿಮಗೆ ಶಿವನ ಆಶೀರ್ವಾದ ಸಿಗುತ್ತದೆ. ಯಾಕಂದರೆ ಭಕ್ತರೆಲ್ಲ ಇಡೀ ವರ್ಷ ಇದೇ ಒಂದು ವಿಶೇಷವಾದ ದಿನಕ್ಕಾಗಿ ಕಾಯ್ತಾ ಇರ್ತಾರೆ. ಇವುಗಳ ಜೊತೆಗೆ ಇಲ್ಲಿ ಕೆಲವು ವಿಷಯಗಳು ಯಾವ ರೀತಿ ಇವೆ ಅಂದರೆ, ಶಿವನ ಪೂಜೆಯಲ್ಲಿ ಇವು ತುಂಬಾ ಇಂಪಾರ್ಟೆಂಟ್ ಮತ್ತು ವಿಶೇಷವಾಗಿವೆ. ಶಿವನ ಪೂಜೆ ಆದ ನಂತರ ಖಂಡಿತವಾಗಿ ದಕ್ಷಿಣೆಯನ್ನು ಇಡಬೇಕು. ಜೊತೆಗೆ ಶಿವನಿಗೆ ವೀಳ್ಯದೆಲೆಯನ್ನು ಖಂಡಿತವಾಗಿ ಅರ್ಪಿಸಿರಿ. ಈ ರೀತಿ ಮಾಡಿದರೆ ಖಂಡಿತವಾಗಿ ಶಿವನು ನಿಮಗೆ ಒಲಿಯುತ್ತಾರೆ. ಮರೆತರೂ ಸಹ ಶಿವಲಿಂಗಕ್ಕೆ ಪ್ಲಾಸ್ಟಿಕ್ ಪಾತ್ರೆಯಿಂದ ಜಲವನ್ನು ಅರ್ಪಿಸಬಾರದು. ಈ ದಿನ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿಯರು ಶಾರೀರಿಕ ಸಂಬಂಧವನ್ನು ಮಾಡಬಾರದು. ಈ ದಿನ ತೆಂಗಿನಕಾಯಿಯ ನೀರನ್ನು ಸಹ ಶಿವನಿಗೆ ನೀವು ಅರ್ಪಿಸಬಾರದು. ಮತ್ತು ಶಿವನ ಮುಂದೆ ತೆಂಗಿನಕಾಯಿಯನ್ನು ಒಡೆಯಬೇಡಿ. ಒಂದು ವೇಳೆ ತೆಂಗಿನಕಾಯಿಯನ್ನು ಒಡೆಯಬೇಕಂದ್ರೆ ಅದನ್ನು ಆಚೆ ಒಡೆದು ತೆಂಗಿನಕಾಯಿಯನ್ನು ಮಾತ್ರ ಶಿವನಿಗೆ ನೈವೇದ್ಯದ ರೂಪದಲ್ಲಿ ಅರ್ಪಿಸಬಹುದಾಗಿದೆ. ಒಂದು ವೇಳೆ ಹಾಲನ್ನು ಅರ್ಪಿಸೋದಾದರೆ ಶುದ್ಧವಾದ ಹಸಿ ಹಾಲನ್ನು ಶಿವಲಿಂಗಕ್ಕೆ ಅರ್ಪಿಸಿರಿ. ಬೇಯಿಸಿದ ಅಥವಾ ಪ್ಯಾಕೆಟ್ ಹಾಲುಗಳನ್ನು ಶಿವಲಿಂಗಕ್ಕೆ ಅರ್ಪಿಸಬಾರದು. ಇಲ್ಲಿ ಶ್ರೀಗಂಧದ ಲೇಪವನ್ನು ಶಿವನಿಗೆ ಹಚ್ಚಬಹುದು. ಕಮಲದ ಹೂಗಳನ್ನಾಗಲಿ ಗುಲಾಬಿ ಹೂಗಳನ್ನು ಶಿವನಿಗೆ ಅರ್ಪಿಸಬಹುದು. ಆದರೆ ಮರೆತರು ಕೇದಿಗೆ, ಸಂಪಿಗೆ ಹೂವಿನಂಥ ಹೂಗಳನ್ನು ಅರ್ಪಿಸಬಾರದು. ಈ ಎಲ್ಲ ವಿಷಯಗಳನ್ನು ನೀವು ನೆನಪಿಟ್ಕೊಳ್ಳೋದು ಒಳ್ಳೆಯದಾಗಿದೆ. ಮಾಹಿತಿ ಇಷ್ಟ ಆದರೆ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ನಲ್ಲಿ ಬರೆದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.